ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಕೈಗೆತ್ತಿಕೊಂಡಿರುವ ವಿಷಯ ಆಕ್ಚುಲಿ ಬಹಳಷ್ಟು ಜನರನ್ನು ಕಾಡುವಂಥದ್ದು. ಸೃಷ್ಟಿ, ಜಗತ್ತಿನಲ್ಲಿರುವ ಪಾಪ ಮತ್ತು ಅಂತಿಮ ನ್ಯಾಯ. ಯಾಕೆ ಈ ಜಗತ್ತು ಹೀಗಿದೆ? ದೇವರು ಸರ್ವಶಕ್ತನಾಗಿದ್ರೆ ಈ ಸಂಕಟ, ಕೆಡುಕು ಎಲ್ಲ ಯಾಕೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಪ್ರಯತ್ನಿಸುಮ. ಒಂದು ದೇವತಾಶಾಸ್ತ್ರೀಯ ದೃಷ್ಟಿಕೋನವನ್ನು ನಮ್ಮ ಮುಂದಿರುವ ಮೂಲಗಳು ನಮ್ಗೆ ಕೊಡ್ತವೆ. ಹೌದು, ಈ ಮೂಲಗಳು ನೀಡೋ ವಾದ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ಸಾಮಾನ್ಯವಾಗಿ ನಾವು ಸೃಷ್ಟಿ ಅಂದ್ರೆ ಒಂದು ಘಟನೆ ಅಂತ ಅನ್ಕೋತೀವಿ. ಅಂದ್ರೆ ದೇವರು ಜಗತ್ತನ್ನ ಸೃಷ್ಟಿ ಮಾಡಿದ್ರೂ ಕಥೆ ಮುಗೀತು ಅಂತ. ಆದ್ರೆ ಈ ಬರಹಗಳು ಹೇಳೋದು ಏನಂದ್ರೆ ಸೃಷ್ಟಿ ಅನ್ನೋದು ಒಂದು ಘಟನೆ ಅಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಮತ್ತು ಈ ಪ್ರಕ್ರಿಯೆಯ ಅಂತಿಮ ಹಂತವೇ ನ್ಯಾಯ ತೀರ್ಪು. ಇದು ಇಡೀ ಚರ್ಚೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಸರಿ, ಹಾಗಾದ್ರೆ ಆ ಪ್ರಕ್ರಿಯೆಯ ಆರಂಭದಿಂದಲೇ ಶುರು ಮಾಡೋಣ. ಈ ಮೂಲಗಳು ಹೇಳೋ ಪ್ರಕಾರ ದೇವರು ಎಲ್ಲವನ್ನೂ ಸೃಷ್ಟಿಸೋಕು ಮುಂಚೆ ದೇಶ-ಕಾಲವನ್ನೇ ಸೃಷ್ಟಿಸಿದ್ರು ಅಂತ. ಅಂದ್ರೆ ಸಮಯ ಮತ್ತೆ ಸ್ಥಳ, ಈ ಕಾನ್ಸೆಪ್ಟ್ಗಳೇ ದೇವರ ಸೃಷ್ಟಿ, ಸರಿನಾ? ಖಂಡಿತ. ಇದರ ಅರ್ಥ ದೇವರು ಸಮಯದ ಒಳಗೆ ಇಲ್ಲ, ಸಮಯವೇ ದೇವರ ಸೃಷ್ಟಿಯ ಒಂದು ಭಾಗ. ಅವರು ತಮ್ಮ ಉದ್ದೇಶಕ್ಕಾಗಿ ತಮ್ಮ ಇಚ್ಛೆಯಂತೆ ಈ ದೇಶಕಾಲದ ಚೌಕಟ್ಟನ್ನು ನಿರ್ಮಿಸಿದರು. ಲೇಖಕರ ವಾದದ ಪ್ರಕಾರ ಈ ಮೂಲ ಸೃಷ್ಟಿಯಲ್ಲಿ ಯಾವುದೇ ದೋಷ ಇರಲಿಲ್ಲ. ಓಕೆ, ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಮೂಲ ಸೃಷ್ಟಿ ಪರಿಪೂರ್ಣ ಆಗಿದ್ರೆ ಇವತ್ತು ನಾವು ನೋಡ್ತಿರೋ ಈ ಪಾಪ, ನೋವು, ಸಂಕಟ ಇವೆಲ್ಲ ಎಲ್ಲಿಂದ ಬಂತು? ಇದು ದೇವ್ರ ತಪ್ಪಲ್ಲ ಅಂದ್ರೆ ಮತ್ಯಾರ್ ತಪ್ಪು? ಅದಕ್ಕೆ ಈ ಮೂಲಗಳು ಒಂದು ಬಹಳ ಆಸಕ್ತಿಕರವಾದ ಉತ್ತರವನ್ನ ಕೊಡ್ತವೆ. ಅವುಗಳ ಪ್ರಕಾರ ಜಗತ್ತಲ್ಲಿ ಪಾಪ ಮತ್ತು ಸಂಕಟ ಇರೋದು ದೇವರ ವೈಫಲ್ಯದ ಸಂಕೇತ ಅಲ್ಲ, ಬದಲಾಗಿ ಸೃಷ್ಟಿ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನೋದರ ಸಂಕೇತ. ಈ ಅಪೂರ್ಣತೆಯ ಕಲ್ಪನೆ ಇದು ನನ್ಗೆ ಬಹಳ ಕುತೂಹಲ ಕೆರಳಿಸ್ತಿದೆ. ಅಂದ್ರೆ ದೇವರು ಬೇಕಂತಲೇ ಒಂದು ಇಂಪರ್ಫೆಕ್ಟ್ ಜಗತ್ತನ್ನ ಸೃಷ್ಟಿಸಿದ್ರಾ, ಅಥವಾ ಪರಿಪೂರ್ಣತೆ ಅನ್ನೋದು ಆರಂಭದ ಹಂತ ಅಲ್ಲ, ಬದಲಾಗಿ ಅದು ನಾವು ತಲುಪಬೇಕಾದ ಗಮ್ಯಸ್ಥಾನ ಅಂತನಾ? ನೀವು ಹೇಳಿದ್ದು ಅತ್ಯಂತ ಸೂಕ್ತವಾಗಿದೆ. ಈ ಮೂಲಗಳು ಎರಡನೇ ಸಾಧ್ಯತೆಯ ಕಡೆಗೆ ಬೆರಳು ಮಾಡ್ತವೆ. ಪರಿಪೂರ್ಣತೆ ಅನ್ನೋದು ಗಮ್ಯಸ್ಥಾನ. ದೇವರು ಬಯಸಿದ್ರೆ ಒಂದೇ ಕ್ಷಣದಲ್ಲಿ ದೋಷರಹಿತ, ಸಂಪೂರ್ಣ ವಿಧೇಯ ಜೀವಿಗಳಿಂದ ತುಂಬಿದ ಜಗತ್ತನ್ನ ಸೃಷ್ಟಿಸಬಹುದಿತ್ತು. ಆದರೆ ಅವರು ಬಯಸಿದ್ದು ಆ ಯಾಂತ್ರಿಕ ವಿಧೇಯತೆಯನ್ನಲ್ಲ. ಅವರು ಬಯಸಿದ್ದು ಭಯದಿಂದಲ್ಲ, ಪ್ರೀತಿಯಿಂದ ಬರುವ ಸಂಬಂಧವನ್ನ. ಮತ್ತು ಆ ಪ್ರೀತಿಯ ಸಂಬಂಧಕ್ಕಾಗಿ ಸ್ವತಂತ್ರ ಇಚ್ಛೆ ಅಥವಾ ಫ್ರೀ ವಿಲ್ ಅವಶ್ಯಕವಾಗಿತ್ತು ಅಂತಾನಾ? ನಿಖರವಾಗಿ. ಪ್ರೀತಿ ಅನ್ನೋದು ಒಂದು ಆಯ್ಕೆಯಾಗಿರಬೇಕು, ಒತ್ತಾಯ ಅಲ್ಲ. ಅದಕ್ಕಾಗಿಯೇ ದೇವರು ತಮ್ಮ ಸೃಷ್ಟಿಗಳಿಗೆ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನ ಕೊಟ್ರು. ದೇವರನ್ನು ಪ್ರೀತಿಸುವ ಅಥವಾ ನಿರಾಕರಿಸುವ ಸ್ವಾತಂತ್ರ್ಯ. ಈ ಸ್ವತಂತ್ರ ಇಚ್ಛೆಯೇ ಸೃಷ್ಟಿ ಪ್ರಕ್ರಿಯೆಯ ಮೂಲಾಧಾರ. ಆದರೆ ಇದೇ ಸ್ವಾತಂತ್ರ್ಯ ಪಾಪದ ಸಾಧ್ಯತೆಯನ್ನು ತೆರೆದಿಟ್ಟಿತು. ಸರಿ, ಹಾಗಾದ್ರೆ ನಮ್ಮ ಚರ್ಚೆ ಒಂದು ನಿರ್ಣಾಯಕ ಘಟ್ಟಕ್ಕೆ ಬಂದಿದೆ. ಒಂದು ಕಡೆ ಅಪೂರ್ಣ ಸೃಷ್ಟಿಯಿದೆ, ಇನ್ನೊಂದು ಕಡೆ ಸ್ವತಂತ್ರ ಇಚ್ಛೆ. ಈ ಎರಡನ್ನೂ ದೇವರು ಹೇಗೆ ಒಂದುಗೂಡಿಸಿ ಸೃಷ್ಟಿಯನ್ನ ಪೂರ್ಣಗೊಳಿಸ್ತಾರೆ? ಇಲ್ಲಿಯೇ ನಮ್ಮ ಮೂಲಗಳು ಒಂದು ಅಚ್ಚರಿಯ ಅಂಶವನ್ನ ಪ್ರಸ್ತಾಪಿಸ್ತವೆ ಅಲ್ವಾ? ಹೌದು, ಮತ್ತು ಆ ಅಂಶವೇ ಶಿಲುಬೆ. ಸಾಮಾನ್ಯವಾಗಿ ಶಿಲುಬೆಯನ್ನ ಪಾಪಕ್ಕೆ ಪರಿಹಾರ ಅಂತ ನೋಡ್ತೀವಿ. ಆದ್ರೆ ಈ ಬರಹಗಳಿನ ವಾದ ಇದೆಯಲ್ಲ, ಅದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಓಕೆ, ಸ್ವತಂತ್ರ ಇಚ್ಛೆಯನ್ನ ಶಿಲುಬೆಯ ಜೊತೆ ಜೋಡಿಸಿರೋದು ನನ್ನ ಗಮನ ಸೆಳೆಯಿತು. ಸಾಮಾನ್ಯವಾದಿ ಇವೆರಡು ಬೇರೆ ಬೇರೆ ವಿಷಯಗಳು ಅಂತ ನಾವು ಅನ್ಕೋತೀವಿ. ಈ ಮೂಲಗಳು ಇವೆರಡರ ನಡುವೆ ಹೇಗೆ ಸಂಬಂಧ ಕಲ್ಪಿಸುತ್ತವೆ? ಇಲ್ಲಿನ ವಾದ ಹೀಗಿದೆ ನೋಡಿ. ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳಬೇಕಾದ್ರೆ ಸೃಷ್ಟಿಗಳು ದೇವರನ್ನ ತಮ್ಮ ಮನಪೂರ್ವಕ ಇಚ್ಛೆಯಿಂದ ಪ್ರೀತಿಸಬೇಕು. ಆದರೆ ದೇವರ ಪ್ರೀತಿಯ ಆಳವನ್ನ ಅರ್ಥ ಮಾಡಿಕೊಳ್ಳದೆ ಯಾರೂ ದೇವರನ್ನ ನಿಜವಾಗಿ ಪ್ರೀತಿಸೋಕೆ ಸಾಧ್ಯ ಇಲ್ಲ. ಶಿಲುಬೆಯು ದೇವರ ಆ ಅಪರಿಮಿತ ಪ್ರೀತಿಯ ಅತ್ಯಂತ ಶ್ರೇಷ್ಠ ಪ್ರದರ್ಶನ. ಶಿಲುಬೆಯ ಮೂಲಕ ದೇವರು ತಮ್ಮ ಪ್ರೀತಿಯನ್ನ ತೋರಿಸ್ಕೊಟ್ಟಾಗ ಸೃಷ್ಟಿಗಳಿಗೆ ದೇವರನ್ನ ಪ್ರೀತಿಸೋಕೆ ಒಂದು ನೈಜ ಕಾರಣ ಸಿಗುತ್ತೆ. ಹಾಗಾದ್ರೆ ಇದನ್ನ ಸರಳವಾಗಿ ಹೇಳೋದಾದ್ರೆ, ನೀವು ಒಬ್ಬರನ್ನ ನಿಜವಾಗ್ಲೂ ಪ್ರೀತಿಸೋ ಆಯ್ಕೆ ಮಾಡ್ಕೋಬೇಕಾದ್ರೆ ಮೊದಲು ಅವರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ತಿಳಿಯೋದು ಅವಶ್ಯಕ. ಈ ದೃಷ್ಟಿಕೋನದಲ್ಲಿ ಶಿಲುಬೆಯು ದೇವರ ಆ ಪ್ರೀತಿಯ ಅಂತಿಮ ಸಾಕ್ಷಿ. ಆ ಪ್ರೀತಿಯನ್ನ ಅರಿತಾಗ ಬರುವ ವಿಧೇಯತೆಯೇ ನಿಜವಾದದ್ದು, ಭಯದಿಂದ ಬರೋದಲ್ಲ. ಸಂಪೂರ್ಣವಾಗಿ ಸರಿ.
ಈ ಪ್ರೀತಿಯ ಅರಿವಿಲ್ಲದೆ ದೇವರ ಆಜ್ಞೆಗಳನ್ನ ಪಾಲಿಸಿ ಅಂದ್ರೆ ಅದು ಬರೀ ನಿಯಮಗಳ ಪಾಲನೆ ಆಗತ್ತೆ, ಪ್ರೀತಿಯ ಸಂಬಂಧ ಆಗಲ್ಲ. ಅದಕ್ಕಾಡಿಯೇ ಲೇಖಕರು ಹೇಳೋದು ಶಿಲುಬೆಯಿಲ್ಲದೆ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳಲು ಸಾಧ್ಯವೇ ಇರಲಿಲ್ಲ ಅಂತ. ಒಂದು ವೇಳೆ ಶಿಲುಬೆಯಿಲ್ಲದಿದ್ರೆ ಪಾಪ ಮಾಡಿದ ಸೃಷ್ಟಿಗಳನ್ನ ದೇವರು ನಾಶಪಡಿಸಬೇಕಾದ ಅನಿವಾರ್ಯತೆ ಬರ್ತಿತ್ತು. ಆದರೆ ಶಿಲುಬೆ ಒಂದು ಹೊಸ ದಾರಿ ತೆರೆಯಿತು. ಮತ್ತು ಈ ಮೂಲಗಳ ಪ್ರಕಾರ ದೇವರನ್ನು ಪ್ರೀತಿಸುವುದು ಅಂದ್ರೆ ಅವರ ಆಜ್ಞೆಗಳನ್ನು ಪಾಲಿಸುವುದು. ಆಜ್ಞೆಗಳನ್ನ ಪಾಲಿಸಿದಾಗ ಒಂದು ಸೃಷ್ಟಿ ತನ್ನ ಉದ್ದೇಶವನ್ನ ಪೂರೈಸಿ ಪೂರ್ಣಗೊಳ್ಳುತ್ತದೆ. ಇದು ಬಹಳ ಸುಂದರವಾದ ಚೌಕಟ್ಟು. ಹೌದು, ಇದು ಸೃಷ್ಟಿಯ ಪ್ರಕ್ರಿಯೆಯನ್ನ ಒಂದು ತಾರ್ಕಿಕ ಅಂತ್ಯದ ಕಡೆಗೆ ಕೊಂಡೊಯ್ಯುತ್ತೆ. ಪ್ರತಿಯೊಂದು ಸೃಷ್ಟಿಗೂ ಆಯ್ಕೆ ಮಾಡೋ ಅವಕಾಶವನ್ನ ಕೊಡಲಾಗುತ್ತೆ. ಸರಿ, ಪ್ರತಿಯೊಬ್ಬರ ಆಯ್ಕೆಗಳು ಮುಗಿದ ಮೇಲೆ ಏನಾಗುತ್ತೆ? ಈ ಪ್ರಕ್ರಿಯೆಯ ಅಂತಿಮ ಘಟ್ಟ ಯಾವುದು? ಇದು ನಮ್ಮನ್ನ ನ್ಯಾಯತೀರ್ಪಿನ ವಿಷಯಕ್ಕೆ ಕರೆತರುತ್ತೆ ಅಲ್ವಾ? ಹೌದು, ನ್ಯಾಯತೀರ್ಪು ಅನ್ನೋದು ಈ ಸುದೀರ್ಘ ಪ್ರಕ್ರಿಯೆಯ ಅಂತಿಮ ಮತ್ತು ಅವಶ್ಯಕ ಹಂತ. ಯಾರೆಲ್ಲ ದೇವರ ಪ್ರೀತಿಯನ್ನು ಒಪ್ಪುಕೊಂಡು ಅವರ ಆಡಳಿತಕ್ಕೆ ವಿಧೇಯರಾಗೋಕೆ ಆಯ್ಕೆ ಮಾಡ್ಕೋತಾರೋ ಅವರು ಶಾಶ್ವತವಾಗಿ ಬದುಕ್ತಾರೆ. ಅಲ್ಲಿಗೆ ಅವರ ಮಟ್ಟಿಗೆ ಸೃಷ್ಟಿ ಪೂರ್ಣಗೊಂಡ ಹಾಗೆ. ಆದರೆ ಅದನ್ನ ನಿರಾಕರಿಸಿದವರ ಕಥೆಯೇನು? ಅವರ ಗತಿಯೇನು? ನಮ್ಮ ಮೂಲಗಳು ಈ ಬಗ್ಗೆ ಏನು ಹೇಳ್ತವೆ? ಅವರನ್ನು ಅಸ್ತಿತ್ವವಿಲ್ಲದ ಅಥವಾ ನಾನ್ ಎಕ್ಸಿಸ್ಟೆನ್ಸ್ ಸ್ಥಿತಿಗೆ ಹಿಂತಿರುಗಿಸಲಾಗುತ್ತೆ. ಅಂದ್ರೆ ಅವರು ಸೃಷ್ಟಿಯಾಗೋಕ್ಕೂ ಮುಂಚೆ ಯಾವ ಸ್ಥಿತಿಯಲ್ಲಿದ್ರೋ ಅದೇ ಶೂನ್ಯ ಸ್ಥಿತಿಗೆ ಮರಳ್ತಾರೆ. ಆದರೆ ಅದಕ್ಕೂ ಮೊದಲು ಒಂದು ಪ್ರಮುಖ ಹಂತವಿದೆ. ಅವರು ಮಾಡಿದ ಪಾಪಗಳಿಗೆ ಅಗ್ನಿಕುಂಡದಲ್ಲಿ ಅಂದ್ರೆ ಲೇಕ್ ಆಫ್ ಫೈಯರಲ್ಲಿ ಸಂಪೂರ್ಣ ಬೆಲೆಯನ್ನು ತೆರಬೇಕಾಗುತ್ತೆ. ಒಂದು ನಿಮಿಷ, ಇಲ್ಲಿ ಒಂದು ಮುಖ್ಯವಾದ ವಿವರ ಇದೆ. ಈ ಮೂಲಗಳು ಹೇಳೋ ಪ್ರಕಾರ ಶಿಕ್ಷೆಯು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ, ಅದರಲ್ಲಿ ತಾರತಮ್ಯ ಇರುತ್ತೆ. ಇದು ನನಗೆ ಬಹಳ ಮುಖ್ಯ ಅನಿಸ್ತು. ಖಂಡಿತ, ಇದು ದೇವರ ನ್ಯಾಯದ ಸ್ವರೂಪವನ್ನು ತೋರಿಸುತ್ತೆ. ಲೇಖಕರ ವಾದ ಏನಂದ್ರೆ ದೇವರು ಎಲ್ಲಾ ಅಪರಾಧಿಗಳಿಗೆ ಒಂದೇ ಶಿಕ್ಷೆ ಕೊಡಲ್ಲ. ಪ್ರತಿಯೊಬ್ಬರ ಪಾಪಗಳ ತೀವ್ರತೆಗೆ ಅನುಗುಣವಾಗಿ ಶಿಕ್ಷೆಯ ಪ್ರಮಾಣ ನಿರ್ಧಾರ ಆಗುತ್ತೆ. ಉದಾಹರಣೆಗೆ, ಒಂದು ಸಣ್ಣ ತಪ್ಪು ಮಾಡಿದ ವ್ಯಕ್ತಿಯನ್ನ ದೇವರ ವಿರುದ್ಧವೇ ದಂಗೆಯೆದ್ದ ಸೈತಾನನಿಗೆ ಸಮಾನವಾಗಿ ಶಿಕ್ಷಿಸಿದ್ರೆ ಅದು ದೇವರ ನ್ಯಾಯದ ಬಗ್ಗೆಯ ಅನುಮಾನಗಳನ್ನು ಹುಟ್ಟುಹಾಕುವುದು. ಶಿಕ್ಷೆಯು ಅನುಪಾತಕ್ಕೆ ಅನುಗುಣವಾಗಿರುತ್ತದೆ. ಮತ್ತು ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶ ಇದೆ. ಅಗ್ನಿಕುಂಡ ಶಾಶ್ವತವಾಗಿರಬಹುದು, ಆದರೆ ಅದರಲ್ಲಿ ಉರಿಯೋ ಪಾಪ ಶಾಶ್ವತವಾಗಿರಲು ಸಾಧ್ಯವಿಲ್ಲ ಅಂತ. ಇದರ ಅರ್ಥವೇನು? ಇದನ್ನ ಸ್ವಲ್ಪ ವಿವರಿಸಬಹುದಾ? ಇದರ ಅರ್ಥ, ಶಿಕ್ಷೆಗೆ ಒಂದು ನಿರ್ದಿಷ್ಟ ಅಂತ್ಯ ಇದೆ. ಒಬ್ಬ ವ್ಯಕ್ತಿಯ ಪಾಪಗಳಿಗೆ ತಕ್ಕ ಶಿಕ್ಷೆ ಮುಗಿದ ಮೇಲೆ ಆ ವ್ಯಕ್ತಿ ನಾಶವಾಗಿ ಅಸ್ತಿತ್ವವಿಲ್ಲದ ಸ್ಥಿತಿಗೆ ಮರಳುತ್ತಾನೆ. ಶಿಕ್ಷೆಯ ಉದ್ದೇಶ ಅವರನ್ನ ಶುದ್ಧೀಕರಿಸೋದಲ್ಲ ಅಥವಾ ಅವರ ಮನಸ್ಸನ್ನ ಬದಲಾಯಿಸೋದಲ್ಲ. ಯಾಕಂದ್ರೆ ಈ ಮೂಲಗಳ ಪ್ರಕಾರ ಶಿಕ್ಷೆಯನ್ನ ಅನುಭವಿಸೋದ್ರಿಂದ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳಲ್ಲ. ಹಾಗಾದ್ರೆ ಇದನ್ನ ಸರಳವಾಗಿ ಹೇಳೋದಾದ್ರೆ, ಶಿಕ್ಷೆ ಕೇವಲ ಪಾಪಕ್ಕೆ ಬೆಲೆ ತೆರುವಂತೆ ಮಾಡುತ್ತದೆಯೇ ಹೊರತು ಒಬ್ಬರ ಮನಸ್ಸನ್ನ ಬದಲಾಯಿಸಿ ದೇವರನ್ನ ಪ್ರೀತಿಸುವಂತೆ ಮಾಡಲ್ಲ. ಪ್ರೀತಿ ಕೇವಲ ಶಿಲುಬೆಯ ಮೂಲಕ ಮಾತ್ರ ಸಾಧ್ಯ ಅಂತ ಈ ಮೂಲಗಳ ವಾದ. ಅಗ್ನಿಕುಂಡದಲ್ಲಿ ಸುಟ್ಟೋದ್ರೂ ದೇವರನ್ನ ಪ್ರೀತಿಸೋಕಾಗಲ್ಲ. ನಿಖರವಾಗಿ, ಶಿಲುಬೆಯ ಪ್ರೀತಿಯನ್ನ ನಿರಾಕರಿಸಿದವರಿಗೆ ಪ್ರೀತಿಯ ಮಾರ್ಗ ಮುಚ್ಚಿ ಹೋಗಿರುತ್ತೆ. ಶಿಕ್ಷೆಯು ನ್ಯಾಯವನ್ನ ಪೂರೈಸುವ ಒಂದು ಪ್ರಕ್ರಿಯೆ ಅಷ್ಟೇ. ಸರಿ, ಎಲ್ಲವೂ ಶಿಲುಬೆಯ ಪ್ರೀತಿಯನ್ನು ಒಪ್ಪುಕೊಳ್ಳೋದ್ರ ಮೇಲೆ ನಿಂತಿವೆ ಅಂತ್ಮೇಲೆ ಒಬ್ರ ಮನಸ್ಸಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರಬಹುದು. ದೇವರ ವಿರುದ್ಧ ಮೊದಲು ದಂಗೆಯೆದ್ದ ಸೈತಾನನ ಕಥೆಯೇನು? ದೇವರು ಅವನನ್ನ ಶುರುವಿನಲ್ಲೇ ಯಾಕೆ ನಾಶ ಮಾಡ್ಲಿಲ್ಲ? ಈ ಎಲ್ಲಾ ಗೊಂದಲ, ನೋವು, ಪಾಪಗಳಿಗೆ ಮೂಲ ಕಾರಣವಾದ ಅವನನ್ನ ಆರಂಭದಲ್ಲೇ ತೆಗೆದುಹಾಕಿದ್ರೆ ಈ ಪ್ರಕ್ರಿಯೆ ಬೇಕಾಗಿರ್ಲಿಲ್ವಲ್ಲ? ಇದು ಬಹಳ ತಾರ್ಕಿಕವಾದ ಪ್ರಶ್ನೆ. ಈ ಬರಹಗಳು ಅದಕ್ಕೂ ಒಂದು ಕಾರಣವನ್ನ ಕೊಡ್ತವೆ. ಒಂದು ವೇಳೆ ದೇವರು ಸೈತಾನನನ್ನ ದಂಗೆದ್ದ ತಕ್ಷಣವೇ ನಾಶಪಡಿಸಿದ್ರೆ ಉಳಿದ ಸೃಷ್ಟಿಗಳು ದೇವರನ್ನ ಹೇಗೆ ನೋಡ್ತಿದ್ವು? ಓ, ದೇವರು ತಮ್ಮನ್ನ ವಿರೋಧಿಸುವವರ ಬಾಯಿ ಮುಚ್ಚಿಸ್ತಾರೆ, ಅವರ ಅಧಿಕಾರಕ್ಕೆ ಸವಾಲ್ ಹಾಕಿದ್ರೆ ನಮ್ಮ ಗತಿಯೋ ಇದೇ ಅಂತ ಭಾವಿಸೋ ಸಾಧ್ಯತೆ ಇತ್ತು. ಆಗ ವಿಧೇಯತೆ ಪ್ರೀತಿಯಿಂದಲ್ಲ, ಭಯದಿಂದ ಬರ್ತಿತ್ತು. ಅಂದ್ರೆ ಅದೊಂದು ಸರ್ವಾಧಿಕಾರಿ ಆಡಳಿತದ ತರ ಕಾಣ್ತಿತ್ತು. ದೇವರು ತಮ್ಮನ್ನ ತಾವು ನ್ಯಾಯವಂತ ಮತ್ತೆ ಪ್ರೀತಿಮಯಿ ಅಂತ ಸಾಬೀತುಪಡಿಸೋಕೆ ಸೈತಾನನ ವಾದಗಳಿಗೆ ಮತ್ತೆ ಅದರ ಪರಿಣಾಮಗಳಿಗೆ ಅವಕಾಶ ಕೊಡ್ಬೇಕಾಯ್ತು ಅಂತಾನಾ? ಹೌದು. ದೇವರ ಪ್ರೀತಿ ಮತ್ತು ನ್ಯಾಯ ಇನ್ನೂ ಸಂಪೂರ್ಣವಾಗಿ ಸಾಬೀತಾಗಿರದಿದ್ದ ಸಮಯದಲ್ಲಿ ಮತ್ತು ದೇವರ ಆಜ್ಞೆಗಳ ಹಿಂದಿರೋ ಸದುದ್ದೇಶ ಇನ್ನೂ ದೃಢಪಟ್ಟಿರದಿದ್ದ ಕಾರಣ
ದೇವ್ರು ಸೈತಾನನಿಗೆ ಕಾಲಾವಕಾಶ ಕೊಟ್ರು. ಭಯದಿಂದ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳೋಕೆ ಸಾಧ್ಯವೇ ಇಲ್ಲ. ದೇವರ ಮಾರ್ಗವೇ ಶ್ರೇಷ್ಠ ಮತ್ತು ನ್ಯಾಯಯುತ ಅಂತ ಇಡೀ ಸೃಷ್ಟಿಗ ಮನವರಿಕೆ ಆಗ್ಬೇಕಿತ್ತು. ಅದಕ್ಕಾಗಿ ಈ ಸುದೀರ್ಘ ಪ್ರಕ್ರಿಯೆ ಅಗತ್ಯವಾಗಿತ್ತು. ಈ ಮೂಲಗಳಲ್ಲಿ ಬೈಬಲ್ನ ಉಲ್ಲೇಖಗಳೂ ಇವೆ. ಪಾಪ ಮಾಡಿದ ದೇವದೂತರನ್ನು ದೇವರು ಕ್ಷಮಿಸದೆ ಟಾರ್ಟರಸ್ ಅನ್ನೋ ಕತ್ತಲೆಯ ಕೂಪಕ್ಕೆ ತಳ್ಳಿದ್ದಾರೆ ಅಂತ ಹೇಳಲಾಗಿದೆ. ಒಂದು ನಿಮಿಷ, ಟಾರ್ಟರಸ್ ಅಂದ್ರೆ ಏನು? ನಾವು ಸಾಮಾನ್ಯವಾಗಿ ನರಕ ಅಂತ ಕೇಳಿರ್ತೀವಿ. ಇದು ಅದಕ್ಕಿಂತ ಬೇರೆನಾ? ಈ ಮೂಲಗಳು ಇದನ್ನ ಹೇಗೆ ವಿವರಿಸ್ತವೆ? ಉತ್ತಮ ಪ್ರಶ್ನೆ. ಈ ಬರಹಗಳ ಪ್ರಕಾರ ಟಾರ್ಟರಸ್ ಅನ್ನೋದು ಅಂತಿಮ ಶಿಕ್ಷೆಯ ಸ್ಥಳವಾದ ಅಗ್ನಿಕುಂಡಕ್ಕಿಂತ ಭಿನ್ನವಾದದ್ದು. ಇದನ್ನ ಹೇಡೀಸ್ ಅಥವಾ ಅಂಧಕಾರದ ಬಂಧನ ಅಂತಾನೂ ಕರೀತಾರೆ. ಇದು ಹೇಗೆ ಹೇಳೋದು, ಒಂದು ತಾತ್ಕಾಲಿಕ ಬಂಧನ. ಅಂದ್ರೆ ನ್ಯಾಯತೀರ್ಪಿನ ದಿನದವರೆಗೆ ಪಾಪಿ ದೇವದೂತರನ್ನ ಕಾಯ್ದಿರಿಸುವ ಸ್ಥಳ. ಇದು ಅಂತಿಮ ತೀರ್ಪಲ್ಲ, ಬದಲಿಗೆ ವಿಚಾರಣಾಧೀನ ಕೈದಿಗಳನ್ನ ಇಡೋ ಜೈಲಿನ ಹಾಗೆ. ಓ, ಹಾಗಾದ್ರೆ ಇದೊಂದು ಹೋಲ್ಡಿಂಗ್ ಸೆಲ್ ಇದ್ದ ಹಾಗೆ. ಅಂತಿಮ ತೀರ್ಪು ಬಂದಾಗೇನಾಗತ್ತೆ? ಮಹಾ ನ್ಯಾಯತೀರ್ಪಿನ ಸಮಯದಲ್ಲಿ ಈ ಹೇಡೀಸ್ ಮತ್ತು ಮರಣವನ್ನು ಕೂಡ ಅಗ್ನಿಕುಂಡಕ್ಕೆ ಎಸೆಯಲಾಗುತ್ತೆ ಅಂತ ಮೂಲಗಳು ಹೇಳುತ್ತವೆ. ಯಾಕಂದ್ರೆ ಪಾಪ ಮತ್ತು ಪಾಪಿಗಳು ಸಂಪೂರ್ಣವಾಗಿ ನಾಶವಾದ ಮೇಲೆ ಈ ಬಂಧನಗಳಿಗೆ ಅಥವಾ ಮರಣಕ್ಕೆ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಪಾಪದ ಪ್ರತಿಯೊಂದು ಕುರುಹು ಅಳಿಸಿ ಹೋದಾಗ ಸೃಷ್ಟಿ ಪ್ರಕ್ರಿಯೆ ನಿಜವಾಗಲೂ ಪೂರ್ಣಗೊಳ್ಳುತ್ತೆ. ಈ ಇಡೀ ಚೌಕಟ್ಟು ಒಂದು ಬೃಹತ್ ಕಾಸ್ಮಿಕ್ ನಾಟಕದಂತೆ ತೋರ್ತದೆ. ಆದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ನಮ್ಮ ಮೂಲಗಳು ನಮ್ಮ ಮಾನವ ತಿಳುವಳಿಕೆಯ ಮಿತಿಗಳ ಬಗ್ಗೆ ಒಂದು ಮುಖ್ಯವಾದ ಎಚ್ಚರಿಕೆಯನ್ನ ಕೊಡ್ತವೆ. ಹೌದು, ಮತ್ತು ಅದು ಅತ್ಯಂತ ಪ್ರಮುಖವಾದ ಅಂಶ. ನಾವೆಲ್ಲರೂ ದೇಶಕಾಲದ ಚೌಕಟ್ಟಿನೊಳಗೆ ಬಂಧಿತರಾಗಿದ್ದೇವೆ. ನಮ್ಮ ಗ್ರಹಿಕೆ ಸಮಯದ ಹರಿವಿಗೆ ಸೀಮಿತವಾಗಿದೆ. ಭೂತ, ವರ್ತಮಾನ, ಭವಿಷ್ಯ. ಆದರೆ ದೇವರು ಸಮಯವನ್ನು ಮೀರಿದವರು. ಹಾಗಾದ್ರೆ ದೇವ್ರು ಮುಂಚಿತವಾಗಿ ತಿಳಿದಿದ್ರು ಅಥವಾ ಸೃಷ್ಟಿಗೆ ಮೊದಲು ಅನ್ನೋ ಮಾತುಗಳನ್ನ ನಾವು ಬಳಸಿದ್ರು ಅದರ ನಿಜವಾದ ಅರ್ಥವನ್ನ ಗ್ರಹಿಸೋಕೆ ನಮ್ಗೆ ಸಾಧ್ಯವಿಲ್ಲ ಅಲ್ವಾ? ಇದನ್ನ ಹೀಗೆ ಯೋಚಿಸ್ಬೋದಾ? ನಾವು ಒಂದು ಕಾದಂಬರಿಯನ್ನ ಪುಟವಾಗಿ ಓದ್ತೀವಿ, ಪಾತ್ರಗಳ ಜೊತೆ ಪ್ರಯಾಣಿಸ್ತೀವಿ. ಆದ್ರೆ ಅದರ ಲೇಖಕನಿಗೆ ಮೊದಲ ಪುಟ, ಕೊನೆಯ ಪುಟ ಎಲ್ಲವೂ ಒಂದೇ ಬಾರಿಗೆ ತಿಳಿದಿರುತ್ತೆ. ಸಮಯದ ಜೊತೆಗಿನ ದೇವರ ಸಂಬಂಧವು ಬಹುಶಃ ಹಾಗೆಯೇ ಇರ್ಬೋದು. ಅದು ಅತ್ಯುತ್ತಮವಾದ ಹೋಲಿಕೆ. ದೇವರು ಎಲ್ಲ ಕ್ಷಣಗಳಲ್ಲಿ ಎಲ್ಲ ಸ್ಥಳಗಳಲ್ಲಿ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರ್ತಾರೆ. ನಾವು ಕೇವಲ ಸೃಷ್ಟಿಗಳು, ಹಾಗಾಗಿ ನಮ್ಮ ತಿಳುವಳಿಕೆ ಸೀಮಿತ. ನಾವು ದೇವರ ಬಗ್ಗೆ ಅವರು ತಮ್ಮ ವಾಕ್ಯವಾದ ಬೈಬಲ್ನಲ್ಲಿ ಬಹಿರಂಗಪಡಿಸಿದಷ್ಟನ್ನು ಮಾತ್ರ ಅರಿಯಬಹುದು ಅಂತ ಈ ಬರಹಗಳು ಸ್ಪಷ್ಟಪಡಿಸ್ತವೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಸುದೀರ್ಘ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ, ಈ ದೃಷ್ಟಿಕೋನದ ಪ್ರಕಾರ ಸೃಷ್ಟಿ ಅನ್ನೋದು ದೇವರ ಪ್ರೀತಿಯನ್ನ ಸೃಷ್ಟಿಗಳು ಸ್ವಇಚ್ಛೆಯಿಂದ ಒಪ್ಪುಕೊಂಡು ಆ ಮೂಲಕ ಪೂರ್ಣಗೊಳ್ಳುವ ಒಂದು ನಿರಂತರ ಮತ್ತು ಉದ್ದೇಶಪೂರ್ವಕ ಪ್ರಕ್ರಿಯೆ. ಹೌದು, ಮತ್ತು ಶಿಲುಬೆಯು ಈ ಪ್ರಕ್ರಿಯೆಯ ಕೇಂದ್ರಬಿಂದು. ಸ್ವತಂತ್ರ ಇಚ್ಛೆಯನ್ನ ಪೂರ್ಣಗೊಳಿಸುವ ಸಾಧನ. ನ್ಯಾಯತೀರ್ಪು ಅದರ ಅಂತಿಮ ಮತ್ತು ತಾರ್ಕಿಕ ಅಂತ್ಯ. ಈ ದೃಷ್ಟಿಯಲ್ಲಿ ಜಗತ್ನಲ್ಲಿರೋ ಪಾಪದ ಅಸ್ತಿತ್ವ ಇದೆಯಲ್ಲ, ಅದು ದೇವರ ವೈಫಲ್ಯ ಅಲ್ಲ, ಬದಲಾಗಿ ಅರ್ಥಪೂರ್ಣವಾದ ಸ್ವತಂತ್ರ ಇಚ್ಛೆಯ ಒಂದು ಅನಿವಾರ್ಯ ಪರಿಣಾಮ. ಮತ್ತು ಈ ಪ್ರಕ್ರಿಯೆ ಪೂರ್ಣಗೊಂಡಾಗ ಪಾಪ ಮತ್ತು ಸಂಕಟವಿಲ್ಲದ ಕೇವಲ ಪ್ರೀತಿಯ ಆಜ್ಞೆಗಳನ್ನ ಪಾಲಿಸುವ ಸೃಷ್ಟಿಗಳು ಮಾತ್ರ ಉಳಿತಿವೆ. ಇದು ಈ ಮೂಲಗಳು ಚಿತ್ರಿಸುವ ಅಂತಿಮ ಚಿತ್ರಣ. ನಿಖರವಾಗಿ. ನಮ್ಮ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯನ್ನ ಬಿಟ್ಟೋಗೋಣ. ದೇಶ ಕಾಲಗಳಗೆ ಅಸ್ತಿತ್ವದಲ್ಲಿರುವ ನಾವು ಸಮಯವನ್ನು ಮೀರಿದ ಎಲ್ಲ ಕ್ಷಣಗಳಲ್ಲಿ ಏಕಕಾಲದಲ್ಲಿ ಇರುವ ಸೃಷ್ಟಿಕರ್ತನನ್ನು ನಿಜವಾಗಿಯೂ ಹೇಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ? ದೇವರ ದೃಷ್ಟಿಯಲ್ಲಿ ಮೊದಲು ಮತ್ತು ನಂತರ ಅನ್ನೋ ಪರಿಕಲ್ಪನೆಗಳಿಗೆ ನಿಜವಾಗ್ಲೂ ಅರ್ಥವಿದೆಯಾ, ಅಥವಾ ಅದು ನಮ್ಮ ಮಾನವ ಗ್ರಹಿಕೆಯ ಮಿತಿಯೇ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ. ಮುಂದಿನ ಬಾರಿ ಸಿಗೋಣ.